ರಾಷ್ಟ್ರೀಯ ಬಸವ ಪ್ರತಿಷ್ಠಾನ ಬೆಂಗಳೂರು ಮತ್ತು ವಚನ ಟಿವಿ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಮಲೇಷಿಯಾದಲ್ಲಿ ಒಂದು ಅಪರೂಪದ ವಿಚಾರ ಸಂಕಿರಣ 2026 ಫೆಬ್ರವರಿ 7ರಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ 6, 7, 8, 9, 10 4 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳು ಮತ್ತು ಪ್ರವಾಸ ಈ ಸಂದರ್ಭದಲ್ಲಿ ನಡೆಯುತ್ತೆ. ಬೆಳಗ್ಗೆ 7ನೇ ತಾರೀಕು ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಪ್ರದರ್ಶನ ಇರುತ್ತೆ. ಸಂಜೆಯ ಕಾರ್ಯಕ್ರಮದಲ್ಲಿ ವಚನ ನೃತ್ಯಗಳು, ವಚನ ಗೀತೆ, ಹಾಗೆಯೇ ಉಪನ್ಯಾಸಗಳು. ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಹಿಂದಿ, ಮರಾಠಿ, ತೆಲುಗು, ಮಲಯಾಳಿ ಭಾಷೆಯಲ್ಲಿ ಉಪನ್ಯಾಸಕರು ಕೊಡಲಿದ್ದಾರೆ. ಅದಕ್ಕೆ ಪೂರಕವಾಗಿ ಪ್ರೇಕ್ಷಕರು ಕೂಡ ಕೇರಳದಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ. ಪ್ರವಾಸಿಗರು ತಮಿಳು, ತೆಲುಗು, ಮಲಯಾಳಿ ಮತ್ತು ಕನ್ನಡ ನಾಡಿನಿಂದ 100 ಜನ ಪ್ರವಾಸಿಗರನ್ನ ಕರ್ಕೊಂಡು ಹೋಗುವಂಥ ಯೋಜನೆಯನ್ನು ಕಾರ್ಯಕರ್ತರು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಯುಗಪುರುಷ ಬುದ್ಧ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ದೇಶ ವಿದೇಶದಲ್ಲಿ ಪ್ರಚಾರ ಮಾಡುವಂಥದ್ದು. ಆ ಪ್ರಚಾರದ ಸಂದರ್ಭದಲ್ಲಿ ಸಂವಾದಗೋಷ್ಠಿಯೂ ಕೂಡ ಇರುತ್ತೆ. 12ನೇ ಶತಮಾನದಲ್ಲಿ ಹೇಗೆ ಅನುಭವ ಮಂಟಪದಲ್ಲಿ ಸಂವಾದ ನಡೀತಾ ಇತ್ತೋ ಅಂಥ ಸಂವಾದದ ವ್ಯವಸ್ಥೆಯೂ ಕೂಡ ಇದರಲ್ಲಿರುತ್ತೆ. ಪ್ರವಾಸಕ್ಕೆ ಬರುವಂಥ ಆಸಕ್ತರು ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಅಧ್ಯಕ್ಷ ಆದಂಥ ಬೆಂಗಳೂರಿನ ಸುರೇಶ್ ಅವರನ್ನು ಸಂದರ್ಶಿಸ್ಬೋದು. ಅವರು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಒಂದು ವಿನೂತನ ಮತ್ತು ಅಪರೂಪದ ಸ್ಮರಣೀಯ ಕಾರ್ಯಕ್ರಮ ಆಗೋದರಲ್ಲಿ ಅನುಮಾನ ಇಲ್ಲ. ಈ ಹಿಂದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ನಡೆದಿದ್ದು ಸಾರ್ವಜನಿಕರಿಗೆ ಗೊತ್ತು. ಅದಕ್ಕಿಂತ ವಿಶಿಷ್ಟ ರೀತಿಯಲ್ಲಿ ಮಲೇಷಿಯಾದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದರ ಸದುಪಯೋಗವನ್ನು ಪ್ರವಾಸಿಗರು, ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ನಾವು ಕೂಡ ಈ ಪ್ರವಾಸದಲ್ಲಿ ಭಾಗವಹಿಸ್ತೇವೆ.